Welcome to political science class. In the previous class is learn about in provisions of 1947 India Independence Act. Today we are going to discuss about interim government of India. ಕಳೆದಂತಹ ಒಂದು ಅವಧಿಯಲ್ಲಿ ಭಾರತ ಸ್ವಾತಂತ್ರ್ಯ ಕಾಯ್ದೆ 1947 ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ಭಾರತದಲ್ಲಿ ಮಧ್ಯಂತರ ಸರ್ಕಾರದ ಕುರಿತಾಗಿ ತಿಳಿಯೋಣ. ಇಂಟರಿಮ್ ಗವರ್ಮೆಂಟ್ ಆಫ್ ಇಂಡಿಯಾ ವಾಸ್ ಫಾರ್ಮ್ಡ್ ಆನ್ ಸೆಪ್ಟೆಂಬರ್ 2, 1946. ಮಧ್ಯಂತರ ಸರ್ಕಾರ ಎನ್ನುವಂಥದ್ದು ಭಾರತದಲ್ಲಿ ಸೆಪ್ಟೆಂಬರ್ 2, 1947ರಲ್ಲಿ ರಚನೆಯಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇದೊಂದು ರಾಜ್ಯಾಂಗ ರಚನಾ ಸಭೆಯಾಗಿ ಕಾರ್ಯವನ್ನ ನಿರ್ವಹಿಸಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಹ್ಯಾಡ್ 389 ಮೆಂಬರ್ಸ್. ಇದರಲ್ಲಿ ಒಟ್ಟು 389 ಜನ ಸದಸ್ಯರು ಇರುವಂಥದ್ದನ್ನು ನಾವು ನೋಡ್ಬೋದು. ಇನ್ ಆಗಸ್ಟ್ 15th, 1947 when India became independent. ಸಹಜವಾಗಿ ಇದು ನಿಮಗೆ ಎಲ್ರಿಗೂ ಸಹ ತಿಳಿದಂತಹ ವಿಷಯ. ಭಾರತ ಎನ್ನುವಂಥದ್ದು ಆಗಸ್ಟ್ 15, 1947ರಲ್ಲಿ ಸ್ವಾತಂತ್ರ್ಯ ಆಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ದಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಫ್ರೇಮಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಮೇಕಿಂಗ್ ದಿ ಆರ್ಡಿನರಿ ಲಾ. ಇದೊಂದು ಈ ಮಧ್ಯಂತರ ಸರ್ಕಾರ ಎನ್ನುವಂಥದ್ದು ಒಂದು ಶಾಸಕಾಂಗವಾಗಿ ಅಥವಾ ರಾಜ್ಯಾಂಗ ರಚನಾ ಸಭೆಯಾಗಿ ಕಾರ್ಯನಿರ್ವಹಿಸಿರುವಂಥದ್ದನ್ನು ನಾವು ನೋಡ್ಬೋದು. ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋ ತನಕನೂ ಸಹ ಇದೊಂದು ರಾಜ್ಯಾಂಗ ರಚನಾ ಸಭೆಯಾಗಿ ಅಥವಾ ಶಾಸಕಾಂಗವಾಗಿ ಕಾರ್ಯನಿರ್ವಹಿಸಿರುವಂಥದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಇದರ ಮೇಲೆ ಸಂವಿಧಾನವನ್ನ ರಚಿಸುವಂತಹ ಮತ್ತು ಸಾಮಾನ್ಯವಾದಂತಹ ಕಾನೂನುವನ್ನ ರಚನೆ ಮಾಡುವಂತಹ ಸಂಪೂರ್ಣವಾದಂತಹ ಜವಾಬ್ದಾರಿ ಎನ್ನುವಂಥದ್ದು ಈ ಒಂದು ಮಧ್ಯಂತರ ಸರ್ಕಾರದ ಮೇಲೆ ಇರುವಂಥದ್ದನ್ನು ನಾವು ನೋಡ್ಬೋದು. ಇದರಲ್ಲೇ ಮತ್ತೊಂದು ನಾವು ನೋಡ್ತೀವಿ, ವೈಸ್ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ವೈಸ್ರಾಯ್ ಕಾರ್ಯಕಾರಿ ಮಂಡಳಿ ಅಂತ ಕರಿತೀವಿ. ಇದು ಒಂದು ವೈಸ್ರಾಯ್ ಕಾರ್ಯಕಾರಿ ಮಂಡಳಿ ಎನ್ನುವಂಥದ್ದು ಒಂದು ಕಾರ್ಯಾಂಗವಾಗಿ ಕೆಲಸ ನಿರ್ವಹಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಇಟ್ ಈಸ್ ಎಕ್ಸಿಕ್ಯೂಟಿವ್ ಬ್ರಾಂಚ್. ಇದನ್ನು ನಾವೇನಂತ ಕರಿತೀವಿ, ಒಂದು ಕಾರ್ಯಾಂಗವಾಗಿ ಮಧ್ಯಂತರ ಸರ್ಕಾರದಲ್ಲಿ ಕಾರ್ಯಾಂಗವಾಗಿ ಕೆಲಸ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ವಾಸ್ ಪ್ರೆಸಿಡೆಂಟ್ ಆಫ್ ಕೌನ್ಸಿಲ್ ಪಂಡಿತ್ ಜವಾಹರ್ಲಾಲ್ ನೆಹರು ವಾಸ್ ಪ್ರೈಮ್ ಮಿನಿಸ್ಟರ್. ಈ ಒಂದು ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಉಪಾಧ್ಯಕ್ಷರು ಅಂತ ಒಬ್ಬರಿರ್ತಾರೆ. ಅವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಆಗಿರ್ತಾರೆ. ಇವರು ಭಾರತದ ಮಧ್ಯಂತರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಮೊದಲೇ ಹೇಳಿದಾಗೆ ಇದೊಂದು ಎಕ್ಸಿಕ್ಯೂಟಿವ್ ಬ್ರಾಂಚ್ ಆಗಿತ್ತು. ಯಾವಾಗ? ಮಧ್ಯಂತರ ಸರ್ಕಾರದಲ್ಲಿ. ಅಂದ್ರೆ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ ಅಲ್ಲಿ ತನಕನೂ ಸಹ ನಮ್ಮ ಸರ್ಕಾರವಾಗಿ ಈ ಒಂದು ಮಧ್ಯಂತರ ಸರ್ಕಾರ ಎನ್ನುವಂಥದ್ದು ಕೆಲಸ ನಿರ್ವಹಿಸುತ್ತೆ. ಅಲ್ಲಿ ಕಾರ್ಯಾಂಗದಲ್ಲಿ ಪ್ರಧಾನಮಂತ್ರಿಗಳಾಗಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಕಾರ್ಯವನ್ನ ವಹಿಸ್ತಾರೆ. ಅದೇ ರೀತಿಯಾಗಿ ವಲ್ಲಭಭಾಯಿ ಪಟೇಲ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅಂಡ್ ಹೋಮ್ ಮಿನಿಸ್ಟರ್. ನೋಡಿ ಇಲ್ಲಿ ವಲ್ಲಭಭಾಯಿ ಪಟೇಲ್ ರವರು ಡೆಪ್ಯೂಟಿ ಅಂದ್ರೆ ಉಪ ಪ್ರಧಾನಮಂತ್ರಿಗಳಾಗಿ ಮತ್ತು ಗೃಹ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಲಾ ಮಿನಿಸ್ಟರ್. ನಿಮ್ಗೆ ತಿಳಿದ ಹಾಗೆ ಕಾನೂನು ಪಂಡಿತರು ಅಂತ ನಾವು BR ಅಂಬೇಡ್ಕರ್ ಅವರಿಗೆ ಕರಿತೀವಿ. ಇವರು ಕಾನೂನು ಮಂತ್ರಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. CH ಬಾಬಾಯ್ಸ್ ಕಾಮರ್ಸ್ ಮಿನಿಸ್ಟರ್. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಖಾತೆಯನ್ನ ನೀಡುವುದರ ಮೂಲಕವಾಗಿ ಮಧ್ಯಂತರ ಸರ್ಕಾರದಲ್ಲಿ ವೈಸ್ರಾಯ್ಸ್ ಎಕ್ಸಿಕ್ಯೂಟಿವ್ ಒಂದು ಕೌನ್ಸಿಲ್ ಎನ್ನುವಂಥದ್ದು ದಿ ಎಕ್ಸಿಕ್ಯೂಟಿವ್ ಬ್ರಾಂಚ್. ಇದನ್ನ ನಾವು ಕಾರ್ಯಾಂಗವಾಗಿ ಕಾರ್ಯವನ್ನ ನಿರ್ವಹಿಸಿರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಇಂಟರ್ ಗವರ್ಮೆಂಟ್ ಹ್ಯಾಸ್ ಪ್ರೊಸೆಸ್ಡ್ ಟು ದಿ ಎಸ್ಟಾಬ್ಲಿಷ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ವಿತ್ ಅದರ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ದಿ ಯುನೈಟೆಡ್ ಸ್ಟೇಟ್ಸ್. ನೋಡಿ, ಮಧ್ಯಂತರ ಸರ್ಕಾರ ಎನ್ನುವಂಥದ್ದು ಬರೀ ಒಂದು ನಮ್ಮ ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ಸಂವಿಧಾನ ರಚನೆ ಮಾಡುವಂಥದ್ದು,
ಕಾನೂನುಗಳನ್ನು ನೋಡ್ಕೊಳ್ಳುವಂಥದ್ದು ಅಷ್ಟೇ ಕೆಲಸ ಮಾಡಿಲ್ಲ. ಟು ದಿ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್. ಭಾರತ ಎನ್ನುವಂಥದ್ದು ಸ್ವಾತಂತ್ರ್ಯ ಮುಂಚಿತವಾಗಿಯೇ, ಅದರಲ್ಲೂ ಎಸ್ಪೆಷಲಿ ಅಮೇರಿಕಾದೊಟ್ಟಿಗೆ, ಯುನೈಟೆಡ್ ಸ್ಟೇಟ್ ಒಟ್ಟಿಗೆ, ಅಂದರೆ ಅಮೇರಿಕಾ ಇರ್ಬೋದು, ಜಪಾನ್ ಇರ್ಬೋದು, ಹೀಗೆ ಬೇರೆ ಬೇರೆ ರಾಷ್ಟ್ರಗಳೊಟ್ಟಿಗೆ ನಮ್ಮ ಒಂದು ಅಂತಾರಾಷ್ಟ್ರೀಯ ಸಂಬಂಧ ಎನ್ನುವಂಥದ್ದು ಬೆಳೆದಿರುವಂಥದ್ದನ್ನು ನಾವು ನೋಡ್ಬೋದು. ಇದು ಮಧ್ಯಂತರ ಸರ್ಕಾರದಲ್ಲಿಯೇ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ದೆನ್ accepted India and accepted the constitution 26 November 1947 and effect the constitution in 26 January 1950. ನೋಡಿ, ಇಲ್ಲಿ ಸಂವಿಧಾನ ಎನ್ನುವಂಥದ್ದು ಭಾರತ ಒಂದು ರಾಜ್ಯಾಂಗ ರಚನಾ ಸಭೆ ಎನ್ನುವಂಥದ್ದು ಏನಿದೆ, ಸಂವಿಧಾನವನ್ನ ಸಂಪೂರ್ಣವಾಗಿ ರಚನೆ ಮಾಡಿಕೊಂಡು ಅದನ್ನು ನಾವು ಅಂಗೀಕಾರ ಮಾಡಿಕೊಂಡಿರುವಂಥದ್ದು. ದೆನ್ ಎಕ್ಸೆಪ್ಟ್ ಅಂದ್ರೆ ಅದನ್ನು ನಾವು ಎಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು, ಒಪ್ಪಿಕೊಳ್ಳುವಂಥದ್ದು, ಅಂಗೀಕಾರ ಮಾಡಿಕೊಂಡಿರುವಂಥದ್ದು ನವೆಂಬರ್ 26, 1949. ಸೊ ದಿ ಎಫೆಕ್ಟ್ ಅಂದ್ರೆ ಎನ್ಫೋರ್ಸ್ಡ್ ಅಂದ್ರೆ ಜಾರಿಗೊಳ್ಳುವಂಥದ್ದು. ಸಂವಿಧಾನ ಎನ್ನುವಂಥದ್ದು ಜಾರಿಗೆ ಬಂದಿರುವಂಥದ್ದು ಜನವರಿ 26, 1950 ಜಾರಿಗೆ ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ಫಸ್ಟ್ ಜನರಲ್ ಎಲೆಕ್ಷನ್ಸ್ ವ್ಯಾರ್ ಹೆಲ್ಡ್. ನಂತರ ಈ ಸಂವಿಧಾನ ಎನ್ನುವಂಥದ್ದು ಜಾರಿಗೆ ಬಂದ ನಂತರ ಒಂದು ದಿನ ಏನಾಗುವಂಥದ್ದು, ಮೊದಲ ಸಾರ್ವತ್ರಿಕ ಚುನಾವಣೆ ಎನ್ನುವಂಥದ್ದು ನಡೆಯುತ್ತೆ. ಹೀಗೆ ಮಧ್ಯಂತರ ಸರ್ಕಾರ ಎನ್ನುವಂಥದ್ದು ಸಂವಿಧಾನವನ್ನ ಸಂಪೂರ್ಣವಾಗಿ ಒಂದು ರಾಜ್ಯಾಂಗ ರಚನಾ ಸಭೆಯ ಸ್ಥಾನವನ್ನ ಅಲಂಕರಿಸಿ ನಂತರದಲ್ಲಿ ಸಂವಿಧಾನವನ್ನ ರಚನೆ ಮಾಡಿ ಅದನ್ನ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂದ್ರೆ ಸಕ್ಸಸ್ಫುಲಿ ಎಫೆಕ್ಟೆಡ್, ಅದನ್ನ ಜಾರಿಗೆ ತಂದಿರುವಂಥದ್ದು ಜನವರಿ 26, 1950 ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಫಸ್ಟ್ ಜನರಲ್ ಎಲೆಕ್ಷನ್ in 1951 to 1952. ಸಂವಿಧಾನ ಎನ್ನುವಂಥದ್ದು ರಚನೆಯಾದ ನಂತರದಲ್ಲಿ ಚುನಾವಣೆ ಎನ್ನುವಂಥದ್ದು ನಡೆಯುವಂಥದ್ದು ಅನಿವಾರ್ಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ಎನ್ನುವಂಥದ್ದು 1951ರಿಂದ 1952 ತನಕ ನಡೆದಿರುವಂಥದ್ದು. ಜನರಲ್ ಎಲೆಕ್ಷನ್ ಟು ದಿ ಫಸ್ಟ್ ಲೋಕಸಭಾ ವ್ಯಾರ್ ಹೆಲ್ಡ್ ಇನ್ ಇಂಡಿಯಾ ಫ್ರಮ್ ಅಕ್ಟೋಬರ್ 1951 ಟು ಫೆಬ್ರವರಿ 1952. ನೋಡಿ, ಅಕ್ಟೋಬರ್ 1951ರಿಂದ ಫೆಬ್ರವರಿ 1952 ಇಡೀ ಭಾರತದಾದ್ಯಂತ ಮೊದಲ ಸಾರ್ವತ್ರಿಕ ಚುನಾವಣೆ ಅಂದರೆ ಲೋಕಸಭೆಗೆ ಮೊದಲ ಸಾರ್ವತ್ರಿಕ ಚುನಾವಣೆ ಎನ್ನುವಂಥದ್ದು ನಡೆದಿರುವಂಥದ್ದನ್ನ ಇಲ್ಲಿ ನಾವು ಗಮನಿಸಬಹುದಾಗಿದೆ. ಟು ದಿ ಬೇಸಿಸ್ ಆಫ್ ದಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಅಂದರೆ ಮೊದಲ ಸಾರ್ವತ್ರಿಕ ಚುನಾವಣೆ ಎನ್ನುವಂಥದ್ದು ಯಾವ ಆಧಾರದ ಮೇಲೆ ನಡೆಯುತ್ತೆ ಅಂತಂದ್ರೆ, ಇಲ್ಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕವಾಗಿ, ಅಂದ್ರೆ ಒಂದು ನಿರ್ದಿಷ್ಟ ಅವಧಿಗೆ ನಿರ್ದಿಷ್ಟವಾದಂಥ ವಯೋಮಿತಿ ದಾಟಿದಂಥ ವ್ಯಕ್ತಿಗಳು ಮತದಾನವನ್ನ ಅಂದ್ರೆ ಭಾರತದ ಪ್ರಜೆಗಳು ಮತದಾನವನ್ನ ಮಾಡುವುದರ ಮೂಲಕವಾಗಿ ಇಲ್ಲಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂಥದ್ದು ಅಂತ ನಾವು ನೋಡಬಹುದಾಗಿದೆ. ದಿ ವರ್ಲ್ಡ್ ಲಾರ್ಜೆಸ್ಟ್ ಡೆಮೋಕ್ರಸಿ. ಪ್ರಪಂಚದಲ್ಲಿ ಭಾರತದ ಒಂದು ಪ್ರಜಾಪ್ರಭುತ್ವ ಎನ್ನುವಂಥದ್ದು ಅತ್ಯಂತ ದೊಡ್ಡದಾಗಿರುವಂಥದ್ದನ್ನು ನಾವು ನೋಡ್ಬೋದು. ಲಾರ್ಜೆಸ್ಟ್ ಫ್ರೀ ಎಲೆಕ್ಷನ್. ಭಾರತ ಎನ್ನುವಂಥದ್ದು ಒಂದು ಸ್ವತಂತ್ರವಾಗಿ ಪ್ರಪಂಚದಲ್ಲಿಯೇ ಪ್ರಥಮವಾದಂತಹ ಒಂದು ಅಂದ್ರೆ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವಾಗಿ ಹೊರಹೊಮ್ಮಿರುವಂಥದ್ದನ್ನು ನಾವು ನೋಡ್ಬೋದು. ಕೆಳಗಡೆ ನಾವು ನೋಡಬಹುದು ಯಾವ್ಯಾವ ರೀತಿಯಾಗಿ ಎಲೆಕ್ಷನ್ಸ್ಗಳಲ್ಲಿ ಎಷ್ಟು ಸೀಟ್ಸ್ಗಳು ಇದ್ವು, ನಂತರ ಎಷ್ಟು ಜನರು ಎಲೆಕ್ಟ್ ಆಗಿದ್ದಾರೆ ಎನ್ನುವಂಥದ್ದನ್ನು. ಎಷ್ಟು ದಿ ನಂಬರ್ ಆಫ್ ದಿ ಸೀಟ್ಸ್ ಎಲೆಕ್ಷನ್ಸ್ ವ್ಯಾರ್ ಹೆಲ್ಡ್ ಇನ್ 489. ಒಟ್ಟು 489 ಸ್ಥಾನಗಳಿಗೆ ಚುನಾವಣೆ ಎನ್ನುವಂಥದ್ದು ನಡೆದಿರುವಂಥದ್ದನ್ನು ನಾವು ನೋಡಬಹುದು. ಅತ್ಯಂತ ಹೆಚ್ಚಿನ ಸ್ಥಾನಗಳಿಗೆ ಚುನಾವಣೆ ನಡೆದಿರುವಂಥದ್ದನ್ನು ನಾವು ನೋಡ್ತೀವಿ. ನಂಬರ್ ಆಫ್ ದಿ ಎಲೆಕ್ಟೆಡ್ ಅಂದ್ರೆ ಎಷ್ಟು ಜನರು ಇದ್ದಾರೆ ಅಂದ್ರೆ ಮತದಾರರು ಎಷ್ಟಿದ್ದಾರೆ ಅಂತಂದ್ರೆ 176 ಮಿಲಿಯನ್ಸ್, 176 ಮಿಲಿಯನ್ಸ್ ಜನರು ಎನ್ನುವಂಥವ್ರು ಮತದಾನದಲ್ಲಿ ಭಾಗವಹಿಸಿರುವಂಥದ್ದನ್ನು ನಾವು ನೋಡಬಹುದು. ಪರ್ಸೆಂಟೇಜ್ ಆಫ್ ದಿ ವೋಟರ್ಸ್ ಪೋಲ್ಡ್ 45%.
ನೋಡಿ, ಅನಕ್ಷರಸ್ಥರೇ ಹೆಚ್ಚಾಗಿ ತುಂಬಿರುವಂಥ ಭಾರತದಲ್ಲಿ ಅತ್ಯಂತ ಹೆಚ್ಚು ಅಂದ್ರೆ 45% ಎನ್ನುವಂಥದ್ದು ಕಡಿಮೆ ಇದಲ್ಲ. ಮತದಾರರ ಒಂದು ಪ್ರಮಾಣ ಅಂದ್ರೆ ಪರ್ಸೆಂಟೇಜ್ ಆಗಿರುವಂಥದ್ದು 45% ಮತದಾನ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ನಂಬರ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಇನ್ 70 ಅಂದ್ರೆ ಅಂದಾಜಿಗೆ ಹೇಳೋದಾದ್ರೆ 70 ಸುಮಾರು ಒಂದು 70 ರಾಜಕೀಯ ಪಕ್ಷಗಳು ಎನ್ನುವಂಥದ್ದು ಇಲ್ಲಿ ಭಾಗವಹಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಇಲ್ಲಿ ರಿಸಲ್ಟ್ಸ್ಗಳು ಹೇಗೆ ಬಂದಿವೆ ಎನ್ನುವಂಥದ್ದು, ರಿಸಲ್ಟ್ ಯಾವ ರೀತಿಯಾಗಿ ಬಂದಿದೆ, ರಿಸಲ್ಟ್ ಆ್ಯಂಡ್ ಪಾರ್ಟಿ ಪೊಸಿಷನ್ಸ್ ಅಂದರೆ ಪಕ್ಷಗಳಲ್ಲಿ ಯಾವ ರೀತಿಯಾಗಿ ಫಲಿತಾಂಶಗಳು ಬಂದಿರುವಂಥದ್ದು ಅಥವಾ ಕೆಲವು ಪಕ್ಷಗಳು ಯಾವ ಸ್ಥಾನಗಳನ್ನು ಪಡ್ಕೊಂಡಿದೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದ್ರೆ, ಫಸ್ಟ್ ಅಂದ್ರೆ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಟು ದಿ ಕ್ಯಾಪ್ಚರ್ ಆನ್ ದಿ 364 ಸೀಟ್ಸ್. ನೋಡಿ, ಅತ್ಯಂತ ಹೆಚ್ಚು ಮತವನ್ನ ಪಡೆದು ಅತ್ಯಂತ ಹೆಚ್ಚು ಸ್ಥಾನಗಳನ್ನ ಪಡೆದಿರುವಂತ ಪಾರ್ಟಿ ಯಾವುದಪ್ಪ ಅಂತಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವಂಥದ್ದು. ಇದು ಸಹಜವಾಗಿ ಬರಲೇಬೇಕಿತ್ತು, ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಪ್ರಮುಖವಾದಂತಹ ಮುಂಚೂಣಿಯಾದಂತಹ ಪಾತ್ರವನ್ನು ವಹಿಸಿದಂತ ಪಕ್ಷ ಯಾವುದು ಅಂತ ಹೇಳಿದ್ರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆಗಿತ್ತು. ಅದೇ ರೀತಿಯಾಗಿ 364 ಸೀಟ್ಗಳನ್ನ ಪಡ್ಕೊಂಡ್ಬಿಟ್ಟು ಸ್ಥಾನಗಳನ್ನ ಪಡ್ಕೊಂಡ್ಬಿಟ್ಟು ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥದ್ದನ್ನು ನಾವು ನೋಡಬಹುದು. ಇಸ್ ಅ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 16 ಸೀಟ್ಸ್, ಒಟ್ಟು 16 ಸ್ಥಾನಗಳನ್ನ ಕಮ್ಯುನಿಸ್ಟ್ ಪಾರ್ಟಿ ಎನ್ನುವಂಥದ್ದು ಪಡೆದುಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಭಾರತೀಯ ಜನಸಂಘ 3 ಸೀಟ್ಸ್, ಭಾರತೀಯ ಜನಸಂಘ ಎನ್ನುವಂಥದ್ದು 3 ಸ್ಥಾನವನ್ನ ಪಡೆದುಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಇಂಡಿಪೆಂಡೆನ್ಸ್ ಅಂದ್ರೆ ಅದರ್ಸ್ ಅಂದ್ರೆ ಸ್ವತಂತ್ರ ಅಭ್ಯರ್ಥಿಗಳು 37 ಸೀಟ್ಸ್, 37 ಸ್ಥಾನಗಳನ್ನ ಪಡೆದುಕೊಂಡಿರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದು. ಸೊ ಮೇಲಿನ ಫಲಿತಾಂಶಗಳನ್ನ ನಾವು ನೋಡಿದಾಗ ಗಮನಿಸಬೇಕಾಗಿರುವುದೇನೆ ಅಂತಂದ್ರೆ ಕಾಂಗ್ರೆಸ್ ಎಮರ್ಜ್ ದಿ ಮೋಸ್ಟ್ ಪಾಪ್ಯುಲರ್ ಪಾರ್ಟಿ ಇನ್ ಕಂಟ್ರಿ, ಅಂದ್ರೆ ಭಾರತದಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವುದರ ಜೊತೆಗೆ ಮೊದಲ ಬಾರಿ ಸರ್ಕಾರ ರಚನೆ ಮಾಡಿರುವಂಥದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆಗಿರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ದಿ ಕಮ್ಯುನಿಸ್ಟ್ ಪಾರ್ಟಿ ಆರ್ ಪಾಪ್ಯುಲರ್ ಇನ್ ಮದ್ರಾಸ್, ಕೊಚ್ಚಿನ್, ತುರಾಂಕೂರ್, ವೆಸ್ಟ್ ಬೆಂಗಾಲ್ ಎಕ್ಸೆಟ್ರಾ. ಅಂದ್ರೆ ಈ ಪ್ರದೇಶಗಳಲ್ಲಿ ತುರಾಂಕೂರಲ್ಲಿ ಇರ್ಬೋದು, ಕೊಚ್ಚಿನಲ್ಲಿ ಇರ್ಬೋದು, ಮದ್ರಾಸ್ಗಳಲ್ಲಿ ಇರ್ಬೋದು, ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಎನ್ನುವಂಥದ್ದು ತನ್ನ ಒಂದು ಪ್ರಾಬಲ್ಯವನ್ನ ಮೆರೆದಿರುವಂಥದ್ರಲ್ಲಿ ನಾವು ನೋಡ್ತೀವಿ. ಪೀಸ್ಫುಲಿ ಆಫ್ ವೋಟಿಂಗ್ ವಾಸ್ ಇನ್ 45%. ನೋಡಿ, ಶಾಂತಿಯುತವಾಗಿ ಮತದಾನ ಎನ್ನುವಂಥದ್ದು ನಡೆದಿರುವಂಥದ್ದನ್ನಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ವೋಟಿಂಗ್ ಇನ್ ರಿಸಲ್ಟ್ was rural areas in 60% and 40% in the town. ನೋಡಿ, ಭಾರತದಲ್ಲಿ ಬಡತನ ಅನಕ್ಷರತೆ ಎನ್ನುವಂಥದ್ದು ಕೂಡಿದ್ರೂ ಸಹಿತವಾಗಿ ಅಲ್ಲಿ ಹಳ್ಳಿ ಪ್ರದೇಶದಲ್ಲಿ 60% ಮತದಾನ ಎನ್ನುವಂಥದ್ದು ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸಿಟಿಗಳಲ್ಲಿ 40% ಮತದಾನ ಎನ್ನುವಂಥದ್ದು ಆಗಿರುವಂಥದ್ದನ್ನು ಮೊದಲನೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು ಗಮನಿಸಬೇಕಾದ ಅಂಶ. ಅಂದ್ರೆ ನೋಡಿ, ಭಾರತೀಯರಿಗೆ ಒಂದು ರಾಜಕೀಯದಲ್ಲಿ ಯಾವ ರೀತಿಯಾಗಿ ಮುಂಚೂಣಿಯಲ್ಲಿ ಇರ್ತಾರೆ ಮತ್ತೆ ಅದರಲ್ಲಿ ಅವರು ಇಟ್ಟಿರುವಂತಹ ಒಂದು ಆಸಕ್ತಿ ಮತ್ತೆ ನಮಗೆ ಸ್ವಾತಂತ್ರ್ಯ ಸಿಕ್ಕದಂತಹ ಒಂದು ಖುಷಿ, ಇದೆಲ್ಲವೂ ಸೇರಿ ಇಷ್ಟು ಪ್ರತಿಶತದಷ್ಟು ಅಂದ್ರೆ 45% ಮತದಾನ ಆಗಿರುವಂಥದ್ದನ್ನು ನಾವು ನೋಡಬಹುದು. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರುವಂಥದ್ದು ಅಂಬೇಡ್ಕರ್ ಹ್ಯಾಸ್ ಪಾಸ್ ಡಿಫೆಂಡ್ ಫ್ರಮ್ ದಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಸಿಟಿ ಆಫ್ ದಿ ಕಜ್ರೋಲ್ಕರ್. ನೋಡಿ, ಬಾಂಬೆಯಲ್ಲಿ ಒಂದು ಕಜ್ರೋಲ್ಕರ್ ಎನ್ನುವಂತಹ ಒಂದು ಸಿಟಿ ಇದೆ. ಆ ಸಿಟಿಯಲ್ಲಿ BR ಅಂಬೇಡ್ಕರ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಎಲೆಕ್ಷನ್ ನಲ್ಲಿ. ಅವರು ಡಿಫೀಟ್ ಆಗ್ತಾರೆ, ಅವರು ಸೋಲ್ತಾರೆ, ದುರ್ಬಲ ವರ್ಗದ ನಾಯಕರಾಗಿರ್ತಾರೆ. ಆದರೂ ಸಹ ಜನರು ಅವರನ್ನ ಸೋಲಿಸ್ತಾರೆ. ಅದಕ್ಕೂ ಸಹ ಕೆಲವೊಂದಿಷ್ಟು ಕಾರಣಗಳು ಸಹ ಇದ್ದು ಅವರನ್ನ ಸೋಲಿಸಿರುವಂಥದ್ದನ್ನು ನಾವು ಈ ಒಂದು ಮೊದಲನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಗಮನಿಸಬೇಕಾದ ಅಂಶ.
ಇಂಟರ್ಮ್ ಗೌರ್ಮೆಂಟ್ ಅಲ್ಲಿ ಏನಾಗಿರ್ತಾರೆ, ಅವರು ಲಾ ಮಿನಿಸ್ಟರ್ ಆಗಿರ್ತಾರೆ. ಆದರೆ ಮೊದಲನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನರು ಅವರನ್ನ ಅಕ್ಸೆಪ್ಟ್ ಮಾಡಿಕೊಳ್ಳದೆ ಇರುವಂತದ್ದನ್ನ ನಾವು ಗಮನಿಸಬೇಕಾದ ಅಂಶ ಆಗಿರುವಂತದ್ದನ್ನ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಫಸ್ಟ್ ಲೋಕಸಭಾ. ಹಾಗಿದ್ರೆ ಕಾಂಗ್ರೆಸ್ ಪಾರ್ಟಿ ಎನ್ನುವಂಥದ್ದು ಆಯ್ಕೆಯಾಗತ್ತೆ ಲೋಕಸಭೆಗೆ. ತದನಂತರ ಏನಾಗುತ್ತೆ, ಆ ಲೋಕಸಭೆಯಲ್ಲಿ ಏನೆಲ್ಲ ಯಾವ ರೀತಿ ಎಷ್ಟು ಸೀಟ್ಸ್ಗಳಿರುತ್ತೆ ಅನ್ನುವಂಥದ್ದು ನೋಡೋದಾದ್ರೆ, ಫಸ್ಟ್ ಲೋಕಸಭಾ ದಿ ಫಸ್ಟ್ ಲೋಕಸಭಾ ಆಸ್ 491 seats. 491 seats in elections were held for 489 seats and 2 Anglo-Indian members were nominated. ನೋಡಿ, ಟೋಟಲ್ ಸೀಟ್ಸ್ ಎಷ್ಟಿದೆ? 491. ಎಲೆಕ್ಷನ್ಸ್ ವ್ಯಾರ್ ಹೆಲ್ಡ್ ಇನ್ 489. ನಾಮಿನೇಟೆಡ್ ಮೆಂಬರ್ಸ್ 2 ಆಂಗ್ಲೋ ಇಂಡಿಯನ್ಸ್ ನಾಮಿನೇಟೆಡ್ ಮೆಂಬರ್ಸ್. ನೋಡಿ, ಇಲ್ಲಿ ಮೊದಲ ಲೋಕಸಭೆಯಲ್ಲಿ ನಾವು ಒಟ್ಟು ಸೀಟ್ಸ್ಗಳು, ಸ್ಥಾನಗಳು ಎಷ್ಟಿತ್ತಪ್ಪ ಅಂತಂದ್ರೆ 491. ಅದರಲ್ಲಿ ಚುನಾವಣೆಗಳು ಎಷ್ಟು ಸ್ಥಾನಕ್ಕೆ ನಡೆಯುತ್ತೆ ಅಂತ ಆದ್ರೆ 489. 491 ಒಟ್ಟು ಸೀಟು. 489 ಚುನಾವಣೆಯಿಂದ ಆಯ್ಕೆಯಾದಂತ ಸದಸ್ಯರ ಸಂಖ್ಯೆ. ಹಾಗಿದ್ರೆ ಮತ್ತಿಬ್ರು ಯಾರು ಅಂತಂದ್ರೆ ಆಂಗ್ಲೋ ಇಂಡಿಯನ್ ಅಂತ ಇರ್ತಾರೆ. ಆ ಇಬ್ಬರನ್ನ ನಾಮಿನೇಟ್ ಟು ದಿ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ಏನಿರ್ತಾರೆ ಅವರು ಈ ಒಂದು ಲೋಕಸಭೆಗೆ ನಾಮನಿರ್ದೇಶನಗೊಳಿಸುವಂತದ್ದನ್ನು ನಾವು ನೋಡಬಹುದಾಗಿದೆ. ಫಸ್ಟ್ ಲೋಕಸಭಾ ವಾಸ್ ಶ್ರೀ ಜಿ.ವಿ. ಮಾವಲಂಕರ್. ಮಾವಲಂಕರ್ ಇಸ್ ಎ ಸ್ಪೀಕರ್. ದಿ ಫಸ್ಟ್ ಲೋಕಸಭಾ ಅಂದ್ರೆ ಮೊದಲ ಲೋಕಸಭೆಯ ಸ್ಪೀಕರ್ ಆಗಿ ಶ್ರೀ ಜಿ.ವಿ. ಮಾವಲಂಕರ್ ಎನ್ನುವಂಥವರು ಸ್ಥಾನವನ್ನ ಅಲಂಕರಿಸಿರುವಂಥದ್ದನ್ನು ನಾವು ನೋಡ್ಬೋದು. 1 ಮಾರ್ಕ್ಸ್ಗೆ ಕೇಳ್ತಾರೆ, ವಾಸ್ ದಿ ಸ್ಪೀಕರ್ ಆಫ್ ಫಸ್ಟ್ ಲೋಕಸಭಾ. ಮೊದಲ ಲೋಕಸಭೆಯ ಸ್ಪೀಕರ್ ಅಥವಾ ಸಭಾಪತಿ ಯಾರು ಅಂತ ಎಕ್ಸಾಮಿಗೆ ಕೇಳ್ಬೋದು. ಅದಕ್ಕೆ ಆನ್ಸರು ಶ್ರೀ ಜಿ.ವಿ. ಮಾವಲಂಕರ್. ಅದೇ ರೀತಿಯಾಗಿ 2 ಮಾರ್ಕ್ಸ್ಗೆ ಕೇಳ್ತಾರೆ, ರೈಟ್ ದಿ ಶಾರ್ಟ್ ನೋಟ್ ಆನ್ ಲೋಕಸಭಾ. ರೈಟ್ ದಿ ಶಾರ್ಟ್ ನೋಟ್ ಆನ್ ಲೋಕಸಭಾ ಅಂದ್ರೆ ಲೋಕಸಭೆಯ ಕುರಿತಾಗಿ, ಮೊದಲ ಲೋಕಸಭೆಯ ಕುರಿತಾಗಿ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದವಾಗ ಇವಿದಿಷ್ಟನ್ನ ಬರೆದ್ರೆ 2 ಮಾರ್ಕ್ಸು ಬರುತ್ತೆ. ಸೊ ಇವಿಷ್ಟು ಈ ಒಂದು ಅವಧಿಯಲ್ಲಿ ನಾವು ಮೊದಲ ಲೋಕಸಭೆಯ ಕುರಿತಾಗಿ ತಿಳಿದುಕೊಂಡ್ವಿ.